ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದ್ವಿತೀಯ PUC ಫಲಿತಾಂಶ ಯಾವಾಗ ಶುರು ಆಗ್ಬೋದು, ವ್ಯಾಲ್ಯೂಯೇಷನ್ ಕೂಡ ಯಾವಾಗ ಶುರುವಾಗಿ ಯಾವಾಗ ಮುಗಿಯಬಹುದು, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೇನು PUC ಪರೀಕ್ಷೆ ಕೂಡ ಮುಗಿಗೆ ಬಂತು. ಅಫಿಷಿಯಲ್ ಆಗಿ ಮಾರ್ಚ್ 20ನೇ ತಾರೀಕು ನಿಮಗೆ ಎಂಡ್ ಆಗುತ್ತೆ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಆಫ್ PUC ಬೋರ್ಡ್ ಅವರು ಕೂಡ ಹೇಳಿದ್ದಾರೆ. ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಏಪ್ರಿಲ್ ತಿಂಗಳಲ್ಲಿ ನಾವು ಈಸಿಯಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಯಾಕೆ ಅಂದ್ರೆ ನಮಗೆ ಟೈಮ್ ಬೇಕಾಗುತ್ತೆ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕೂಡ ಮಾಡೋದಕ್ಕೆ. ಅಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಡೇಟ್ ನ ತಿಳ್ಕೊಳ್ಬಹುದು. ಇಲ್ಲಿ ನೋಡೋದಾದ್ರೆ ಮೈನ್ ಥಿಂಗ್ ಬಂದ್ಬಿಟ್ಟು ಪ್ರೊಸೆಸ್ ನೋಡೋದಾದ್ರೆ ನಮಗೆ ಲಾಸ್ಟ್ ಎಕ್ಸಾಮ್ ಬಂದ್ಬಿಟ್ಟು PUC ಬಂದ್ಬಿಟ್ಟು ಮಾರ್ಚ್ 20 ಆಗಿರುತ್ತೆ. ಮಾರ್ಚ್ 20 ಲಾಸ್ಟ್ ಎಕ್ಸಾಮ್ ಆಗಿರುತ್ತೆ. ನಮಗೆ ಅರೌಂಡ್ ಲಾಸ್ಟ್ ಎಕ್ಸಾಮ್ ಗೆ ಮುಗಿತದೆ. ಎಕ್ಸಾಮ್ ಮುಗಿದ ದಿನದಿಂದ ನಮಗೆ ಮೌಲ್ಯಮಾಪನ ಕೂಡ ಶುರು ಆಗೋದಿಲ್ಲ. ಅದಕ್ಕೆ ಪ್ರೊಸೆಸ್ ಕೂಡ ಇದೆ. ಪೇಪರ್ ಎಲ್ಲ ಒಂದು ಕಡೆ ಹೋಗುತ್ತೆ, ಒಂದು ಕಡೆಯಿಂದ ನಮಗೆ ಎಕ್ಸಾಮ್ ಸೆಂಟರ್ ನಿಮ್ದು ಮೌಲ್ಯಮಾಪನ ಸೆಂಟರ್, ವ್ಯಾಲ್ಯೂಯೇಷನ್ ಸೆಂಟರ್ ಕೂಡ ಇರುತ್ತೆ. ಅಲ್ಲಿಗೆ ನಮ್ಮ ಪೇಪರ್ ಕೂಡ ಅಸೈನ್ ಆಗುತ್ತೆ. ಅಲ್ಲಿ ನೇಮಕಾತಿ ಕೂಡ ಮಾಡ್ತಾರೆ, ಶಿಕ್ಷಕರ ನೇಮಕ ಕೂಡ ಮಾಡ್ತಾರೆ. ಅವರು ಕೂಡ ಮೌಲ್ಯಮಾಪನ ಕೂಡ ಮಾಡ್ಬೇಕಾಗುತ್ತೆ. ಇದಕ್ಕೆ ಟೈಮ್ ಹಿಡಿತದೆ. ಆ ನಿಟ್ಟಿನಲ್ಲಿ ಒಂದು ಅಪ್ರಾಕ್ಸಿಮೇಟ್ ಹೇಳೋದಾದ್ರೆ ಒಂದು ಎಕ್ಸಾಮ್ ಮುಗ್ದಿ ಒಂದು 2 ರಿಂದ 3 ದಿನದ ನಂತರ ನಿಮಗೆ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕೂಡ ಶುರು ಆಗ್ಬೋದು. ಅಂದುಕೊಂಡಂತೆ ಆದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಈ ಹಿಂದೆ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದು ಮಿನಿಮಮ್ 20 ದಿನ. ಆದ್ರೂ ನಿಮಗೆ 20 ರಿಂದ 25 ದಿನ ಆದ್ರೂ ನಿಮಗೆ ಖಂಡಿತ ನಮಗೆ ಬೇಕಾಗುತ್ತೆ ವ್ಯಾಲ್ಯೂಯೇಷನ್ ಗೆ. ಆಯ್ತಾ, 20 ರಿಂದ 25 ದಿನ ಮಿನಿಮಮ್ ಬೇಕಾಗುತ್ತೆ. 20 ದಿನ ಮಾರ್ಚ್ 22ರಿಂದ ವ್ಯಾಲ್ಯೂಯೇಷನ್ ಶುರು ಆದ್ರೂ ಕೂಡ ಏಪ್ರಿಲ್ 10 ಟೈಮ್ಗೆ ಮುಗಿಬಹುದು. ಎಕ್ಸ್ಪೆಕ್ಟೆಡ್ ಅಷ್ಟೇ. ಅಫಿಷಿಯಲ್ ಆಗಿ ಬೋರ್ಡ್ ಅವರೇ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಯಾಕೆಂದ್ರೆ ಬೋರ್ಡ್ ಅವರಿಗೆ ಗೊತ್ತಿರೋದಿಲ್ಲ ಇಷ್ಟು ದಿನದಲ್ಲೇ ಮುಗಿಬಹುದು, ಇಷ್ಟು ದಿನದಲ್ಲಿ ರಿಸಲ್ಟ್ ಕೊಡಬಹುದು ಅಂತ ಒಂದು ಗೆಸ್ ಮೇಲೆ ಇಟ್ಕೊಂಡು ಅವರು ಕೂಡ ಮಾಡ್ತಾರೆ. ಇನ್ ಕೇಸ್ ಬೇಗನೆ ಆದ್ರೆ ಬೇಗನೆ ರಿಸಲ್ಟ್ ಕೊಡ್ತಾರೆ. ಇನ್ ಕೇಸ್ ನಿಮಗೆ ಲೇಟ್ ಆದ್ರೆ ನಿಮಗೆ ರಿಸಲ್ಟ್ ಡಿಲೇ ಆಗುತ್ತೆ. ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಹೇಳೋದಾದ್ರೆ ಅರೌಂಡ್ ನಿಮಗೆ ಏಪ್ರಿಲ್ 10 ವರೆಗೆ ನಿಮಗೆ ಅಷ್ಟೊತ್ತಿಗೆ ನಿಮಗೆ ವ್ಯಾಲ್ಯೂಯೇಷನ್ ಕೂಡ ಕಂಪ್ಲೀಟ್ ಆಗಬಹುದು. ರಿಸಲ್ಟ್ ಬಂದ್ಬಿಟ್ಟು ಏಪ್ರಿಲ್ 10 to 15 ಆ ಟೈಮ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಮೇ ಬಿ ಸಮ್ ಟೈಮ್ಸ್ ಅಪ್ ಟು 20 ಹೋಗುತ್ತೆ. ಸದ್ಯಕ್ಕೆ ಎಕ್ಸ್ಪೆಕ್ಟೆಡ್ ಡೇಟ್ ಬಂದ್ಬಿಟ್ಟು ಏಪ್ರಿಲ್ 10 to 15, ಏಪ್ರಿಲ್ 10ರಿಂದ 15ನೇ ತಾರೀಕು ಆ ಟೈಮ್ ಅಲ್ಲಿ ನಿಮಗೆ ಎಕ್ಸ್ಪೆಕ್ಟೆಡ್ ಡೇಟ್ ಇದೆ ನಿಮ್ದು ರಿಸಲ್ಟ್ ಕೂಡ ಬರೋದು. ನಿಮಗೆ ಪೇಪರ್ ವ್ಯಾಲ್ಯೂಯೇಷನ್ ಆಗೋಕೆ ಅರೌಂಡ್ 20 to 25 ಡೇಸ್ ಕೂಡ ಬೇಕಾಗುತ್ತೆ. ಮಾರ್ಚ್ 20ಗೆ ಎಂಡ್ ಆದ್ರೆ ನಿಮಗೆ ಏಪ್ರಿಲ್ 10 ಆ ರೇಂಜ್ ಗೆ ನಿಮಗೆ ವ್ಯಾಲ್ಯೂಯೇಷನ್ ಕೂಡ ಕಂಪ್ಲೀಟ್ ಆದ್ರೆ ಏಪ್ರಿಲ್ 10 to 20 ಆ ರೇಂಜ್ ಗೆ ನಿಮಗೆ ರಿಸಲ್ಟ್ ಬರುವ ಸಾಧ್ಯತೆ ಕೂಡ ಇದಾವೆ. ಇದು ಸಾಧ್ಯತೆಗಳು ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಯಾವುದು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಯಾಕಂದ್ರೆ ಬೋರ್ಡ್ ಅವರಿಗೆ ಒಂದು ಐಡಿಯಾ ಇರುತ್ತೆ, ಇಲ್ಲಿಯವರೆಗೆ ವ್ಯಾಲ್ಯೂಯೇಷನ್ ಕೂಡ ಮಾಡಿ ಇಲ್ಲಿಂದ ಇಲ್ಲಿವರೆಗೆ ನಾವು ರಿಸಲ್ಟ್ ನ ಕೊಡ್ಬೇಕು ಅಂತ ಐಡಿಯಾ ಇರುತ್ತೆ. ಆ ಐಡಿಯಾದಲ್ಲಿ ವರ್ಕೌಟ್ ಮಾಡ್ತಾರೆ. ಇದು ನನಗೆ ಸಿಕ್ಕಿರೋ ಮಾಹಿತಿಗಳು. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.